ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ರೈಲ್ವೆ ಇನ್ಮುಂದೆ ನಿಮಗೆ ಭಾಳಷ್ಟು ದೂರ ಆಗುವಂಥ ಸಂದರ್ಭ ಕಾಣ್ತಾ ಇದೆ. ಇವತ್ತು ಜಯ ಕರ್ನಾಟಕದವರು ಸ್ಟ್ರೈಕ್ ಮಾಡಿದ್ದಾರೆ. ಅವರು ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಸಂಬಂಧಪಟ್ಟ ರೈಲ್ವೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಮಾತಾಡಿದ್ದಾರೆ, ಆಗ್ರಹ ಮಾಡಿದ್ದಾರೆ, ಹೋರಾಟ ಮಾಡ್ತೇವೆ ನಾವು ಅಂತ ಹೇಳಿದ್ದಾರೆ. ಕಾರಣ ಏನು ಅಂತ ಕೇಳಿದ್ರೆ, ಇನ್ನು ಮುಂದೆ ಗದಗ ಸಿಟಿ ಒಳಗಿರುವಂಥ ಏನು ರೈಲ್ವೆ ನಿಲ್ದಾಣ ಇದೆ ಅಲ್ಲ, ನಿಮಗೆ ಬಹುತೇಕ ಹುಬ್ಬಳ್ಳಿ, ವಿಜಯಪುರ, ಸೊಲ್ಲಾಪುರ ಟ್ರೈನ್ಗಳು ಇಲ್ಲಿ ಸಿಗುವಂಥ ಲಭ್ಯತೆಗಳಾಗುವುದು ಭಾಳಷ್ಟು ಕಡಿಮೆ. ಕಾರಣ ಏನು ಅಂದರೆ ಗದಗ ಬೈಪಾಸ್ ಮಾಡಿದ್ದಾರೆ. ಆ ಗದಗ ಬೈಪಾಸ್ದಲ್ಲಿ ಟ್ರೈನ್ ನಿಂತ್ಕೊಳ್ಳುವಂಥ ಒಂದು ಯೋಜನೆ ಇದೆ. ಜೂನ್ 1ರಿಂದ ಬಹುತೇಕ ಗದಗ ಬೈಪಾಸ್ ಕಡೆಯಲ್ಲಿ ಇವು ಏನು ವಿಜಯಪುರ ಮತ್ತು ಹುಬ್ಬಳ್ಳಿ, ವಿಜಯಪುರ ಜೊತೆಗೆ ಸೊಲ್ಲಾಪುರ, ಬಾಗಲಕೋಟೆ ಇವೆಲ್ಲ ಟ್ರೈನ್ ಅಲ್ಲಿ ನಿಂತ್ಕೊಳ್ತವೆ. ನೀವು ಅಲ್ಲಿ ಇಳಿದು ಬರಬೇಕು ನೀವು ಗದಿಗೆ, ಅಂದರೆ ಸುಮಾರು 10 ಕಿಲೋಮೀಟರ್ ದೂರ ಆಗುತ್ತೆ. ಇದು ಸರ್ಕಾರದ ಯೋಜನೆ. ಯಾವ ರೀತಿ ಅವರು ನೀವು ವಿಚಾರ ಮಾಡ್ತಾ ಇದ್ದಾರೆ ಅಂದರೆ, ಬೈಪಾಸು ಬಹುತೇಕ ಗೂಡ್ಸ್ ಗಾಡಿಗಳಿಗೆ ಮಾಡಬೇಕು ಅಂತ ಒಂದು ಏನೋ ಯೋಜನೆ ಮಾಡಿದ್ದಾರೆ. ಈ ಬೈಪಾಸ್ ಎಲ್ಲಿದೆ ಗದಗ ರೈಲ್ವೆ ಬೈಪಾಸ್ ಅಂತ ಕೇಳಿದ್ರೆ, ಹೊಂಬಳನಾಕ ಸ್ಮಶಾನದ ಹತ್ರ ಇದೆ. ಸ್ಮಶಾನಕ್ಕೆ ಇಳ್ಕೊಂಡು ಬರ್ಬೇಕು ನೀವು. ಸುಮಾರು 10 ಕಿಲೋಮೀಟರ್ ದೂರ ಆಗುತ್ತೆ. ಅಲ್ಲಿಂದ ಅಲ್ಲೇ ಬಿಟ್ಟು ಹೋಗ್ಬಿಡ್ತಾರೆ. ಸಂಪರ್ಕ ಇಲ್ಲ, ಯಾವ ನಿಮ್ಗೆ ಆಟೋಗಳು ಸಿಗೋದಿಲ್ಲ, ರಸ್ತೆಗಳಿಲ್ಲ, ಓವರ್ ಬ್ರಿಡ್ಜ್ ಇಲ್ಲ, ಏನಿಲ್ಲ, ಅಲ್ಲಿ ಯಾವ ಸೌಲಭ್ಯಗಳಿಲ್ಲ. ಮತ್ತು ವಯೋವೃದ್ಧರು ರಾತ್ರಿ ಆ ಬಸ್ ಬಾಗಲಕೋಟೆಗೆ ಬರೋದು, ಗೋಳಗುಮಠಕ್ಕೆ ಬರೋದು, ಬಿಜಾಪುರಕ್ಕೆ ಬರೋದು, ಹುಬ್ಬಳ್ಳಿ ಟ್ರೈನ್ಗೆ ಬರೋದು, ಇವೆಲ್ಲ ಏನಂದ್ರೆ ದೊಡ್ಡ ಸಮಸ್ಯೆ ಇದು. ಅಲ್ಲಿ ಸಂಪರ್ಕನೇ ಇಲ್ಲ, ಜನಸಂಪರ್ಕ ಇಲ್ಲ ಮೊದಲು, ಆಮೇಲೆ ಉಳಿದ ಸಂಪರ್ಕ. ಜನಸಂಪರ್ಕನೇ ಇಲ್ಲ ಅಂತಲ್ಲಿ ಇಳಿಸಿ ಹೋಗ್ತಾರೆ ಈಗ. ಸೊ ಇದು ಜೂನ್ 1ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ. ಇದನ್ನು ವಿರೋಧ ಮಾಡಿ ಇವತ್ತು ಜಯ ಕರ್ನಾಟಕದವರು ಬಹಳಷ್ಟು ಹೋರಾಟವನ್ನು ಮಾಡಿದರು. ನಿಮಗೆ ಸೈಡ್ಗೆ ಆ ಟ್ರೈನ್ ಹೋಗೋದು ಇವತ್ತು ನಿಂತಿತ್ತಲ್ಲಿ, ಆ ಟ್ರೈನ್ ಹೋಗೋದು ತೋರಿಸ್ತಾ ಇದ್ದೀನಿ, ಸೈಡ್ಗೆ ಸ್ಟ್ರೈಕ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನೋಡ್ರಿ, ಗದಗ ಸಿಟಿ ಒಳಗೆ ಇರುವಂಥ ರೈಲ್ವೆ ನಿಲ್ದಾಣದಲ್ಲಿ ಬರುವಂಥ ಟ್ರೈನ್ಗಳು ಇವತ್ತು ಬೈಪಾಸಿಂದ ಹೋಗ್ತವೆ. ಎಷ್ಟು ಅಪ್ರಬುದ್ಧತೆಯ ಯೋಜನೆ ಇರ್ಬೋದು, ಎಷ್ಟು ಒಂಥರ ಈ ಗದಗ ಜನರಿಗೆ ರೈಲ್ವೆ ಮೋಸ ಮಾಡ್ದಂಗಲ್ಲ ಇದು ಒಂಥರ ವಂಚನೆ ಅಲ್ಲ ಇದು. ಇಲ್ಲಿ ಸಿಟಿ ಒಳಗೆ ಏನು ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ? ಅದು ಒಂದು ಏನು ಗದಗ ರೈಲ್ವೆ ನಿಲ್ದಾಣನ ಸುಮಾರು 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ನಿಲ್ದಾಣ ನವೀಕರಣ ಮಾಡ್ತಾ ಇದ್ದಾರೆ. ಯಾರ ಸುಖಕ್ಕೆ, ಯಾತಕ್ಕಾಗಿ? ಅದು ಪ್ರಯಾಣಿಕರಿಗೆ ನೀವು ಬೈಪಾಸ್ನಲ್ಲಿ ಇಳಿಸೋದ್ರೆ ಈ ನಿಲ್ದಾಣ ಉಪಯೋಗ ಆಗುತ್ತಾ? ಕೆಲವು ರೈಲ್ವೆಗಳು ಇಲ್ಲಿ ಬರ್ತಾವಿನ್ನೋ, ನೀವು ಬೈಪಾಸ್ ಕಡೆ ಹೋಗ್ತಾವೇನೋ, ಮತ್ತಿನ್ನು ಪ್ಯಾಸೆಂಜರ್ ಕೂಡ ಬೈಪಾಸ್ ಮಾಡುವಂಥ ವ್ಯವಸ್ಥೆ ಇದೆ. ಇದೆಲ್ಲ ಕೇಳಿ ಬರ್ತಾ ಇದೆ ಈಗ. ನೋಡಿ, ಇವತ್ತು ಸ್ಟ್ರೈಕ್ ಮಾಡಿದ್ರು. ಯಾಕೆ ಮಾಡಿದ್ರು? ಅವ್ರ ಆಗ್ರಹ ಏನು, ಅವ್ರು ಏನು ಹೇಳಿದ್ರು ನಿಮಗೆ ಈಗ ಕಾಣಿಸ್ತೀನಿ ನೋಡ್ರಿ. ಎಲ್ಲ ಆಮೇಲೆ ಮಾತಾಡ್ತೇನೆ. ಹೋರಾಟ ಎಲ್ಲಿವರೆಗೆ ಹೋರಾಟ? ಬೈಪಾಸ್ ನಿಲ್ದಾಣ ರದ್ದಾಗಲೇಬೇಕು. ಗದಗ ಬೈಪಾಸ್ ನಿಲ್ದಾಣ ರದ್ದಾಗಲೇಬೇಕು. ಜನರಿಗೆ ತೊಂದರೆ ಕೊಡುವಂತ ಬೈಪಾಸ್ ನಿಲ್ದಾಣ ರದ್ದಾಗಲೇಬೇಕು. ಹಳೆ ನಿಲ್ದಾಣದಲ್ಲಿ ಎಲ್ಲ ರೈಲು ನಿಲುಗಡೆ ಆಗಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಬೇಕೇ ಬೇಕು, ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ? ಗದಗ ಬೈಪಾಸ್ ನಿಲ್ದಾಣ ರದ್ದಾಗಲೇಬೇಕು. ಜನರಿಗೆ ತೊಂದರೆ ಕೊಡುವಂತ ಬೈಪಾಸ್ ನಿಲ್ದಾಣ ರದ್ದಾಗಲೇಬೇಕು. ಯಾತಕ್ಕಾಗಿ ಹೋರಾಟ? ಎಲ್ಲಿವರೆಗೆ ಹೋರಾಟ? ಗುರುವಾರ ದಿವಸ ಟ್ರೈನ್ ಬರುತ್ತಲ್ಲ, ಆ ಟ್ರೈನ್ ಜನರಿಗೆ ಇಲ್ಲೇ ಗದಗ ರೈಲ್ವೆ ಸ್ಟೇಷನ್ ಬರೋ ಸಂಬಂಧ ನೀವು ಜೇಮ್ ಆಫೀಸ್ಗೆ ಹೆಂಗೆ ಮೆಸೇಜ್ ಕನ್ವೆ ಮಾಡ್ತೀರಿ ನೋಡಿ. ನಾಳೆ ದಿವಸ ಮತ್ತೆ ಇಲ್ರಿ, ನೀವು ಲೆಟರ್ ಕೊಟ್ರಿ, ನಾವು ಕಳಿಸ್ಬೇಕಿತ್ತು, ನಾವು ಕಳಿಸ್ಬಿಟ್ಟಿವಿ, ಅವ್ರು ನಿರ್ಧಾರ ತಗೊಂಡಿಲ್ಲ ಅಂತ ನಮ್ಗೆ ಹೇಳಬೇಕು. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲೇ ಬರಾಕ್ ಎಲ್ಲರ ದಾರಿ ಐತೆ ಅನ್ಸರ. ನಮಗ್ ಹೋಗ್ಲಿ ಬಿಡ್ರಿ, ಈಗ ಸಾರ್ವಜನಿಕರು ಹೋಗ್ಲಿ, ಈಗ ನೀವ ರೈಲ್ವೆ ಎಂಪ್ಲಾಯೀಸ್ಗಾರ ಬರಾಕ್ ದಾರಿ ಐತೆ ಅಂತ ಹೇಳ್ರಿ. ಅವರು ದೊಡ್ಡ ಇದನ್ನ ಮಾಡ್ತಾರೆ. ಹೀಗಾಗಿ ನಾವು ಅಲ್ಲೇ ತಗೋಬೇಕು. ಪಬ್ಲಿಕ್ ನಾನು ಅವತ್ತು ಅವ್ರಿಗೆಲ್ಲ ಕನ್ವಿನ್ಸ್ ಮಾಡಿದ್ದೆ. ಕೃಷ್ಣನಗರ ಇಲ್ಲೇ ಪಬ್ಲಿಕ್ ಬರೋದು ರಾತ್ರಿ ಭಾಳ ತ್ರಾಸ. ಮತ್ತು ಇಲ್ಲಿಂದ ಹೈವೇಲಿಂದ ಬರಬೇಕು. ಮಂದಿ ಬರಬೇಕಂದ್ರೆ ಕನಿಷ್ಠ ಒಂದು ಇಲ್ಲಂದು ರಾತ್ರಿ ಟೈಮು 200-300 ರೂಪಾಯಿ ಕೇಳ್ತಾರೆ. ಅವ್ರು ಹೋಗೋದು ಇಲ್ಲಿಂದ ರೈಲ್ವೆ ಫೇರು ಎಕ್ದಮ್ ಕಡಿಮೆ. ಅಲ್ಲಿಂದ ರಿಕ್ಷಾಗೆ ಬರುವುದೇನು, ಬಸ್ಸಿಗೆ ಹೋಗೋದೆಲ್ಲ ಒಂದಾಗ್ಬೇಕು.
ಅವ್ರ ಬಸ್ ಫ್ರೀ ಅದ ಈಗ. ಅಲ್ಲೇ 24 ಕೋಟಿ ರೂಪಾಯಿ ಗದಗ ಜಿಲ್ಲೆಯ ರೈಲ್ವೆ ನಿಲ್ದಾಣಕ್ಕೆ ತನ್ನದೇ ಆದಂಥ ವಿಶಿಷ್ಟವಾದ ಇತಿಹಾಸ ಇದೆ. 1882ರಲ್ಲಿ ಪ್ರಾರಂಭವಾದಂಥ ಈ ಒಂದು ರೈಲು ನಿಲ್ದಾಣ ಸುಮಾರು 150 ವರ್ಷಗಳ ಕಾಲ ಒಂದು ಇತಿಹಾಸ ಹೊಂದಿದೆ. ಇಂಥ ಒಂದು ಇತಿಹಾಸವನ್ನ ಇವತ್ತಿಗೆ ಅದನ್ನ ಮುಳುಗಿಸ್ಬೇಕನ್ನುವಂಥ ಹುನ್ನಾರ ನಡೆದೈತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಗದಗಿಂದ ದೂರ ಸುಮಾರು 10 ಕಿಲೋಮೀಟರ್ ದೂರ ಇರುವಂತ ಗದಗ್ ಬೈಪಾಸ್ ರೈಲ್ವೆ ನಿಲ್ದಾಣವನ್ನ ಇದೊಂದು ಕಟ್ಟಡವನ್ನು ಕಟ್ಟಿದ್ದಾರೆ. ರೈಲ್ವೆ ಅಧಿಕಾರಿಗಳು ಇಲ್ಲಿ ಏನ್ ಹೇಳಿದ್ರಪ್ಪ ಅಂತಂದ್ರೆ, ಗುಡ್ಸ್ ಟ್ರೈನ್ ಅನ್ನ ನಾವು ಬೈಪಾಸ್ ಮಾಡ್ತೀವಿ, ಯಾವುದೇ ಪ್ಯಾಸೆಂಜರ್ ಟ್ರೈನ್ ಅನ್ನ ಇಲ್ಲಿ ತರಂಗಿಲ್ಲ ಅಂತೇಳಿ. ಆದ್ರೆ ಇವತ್ತಿಗೆ ಸದ್ದಿಲ್ಲದೆ ಅವರು ಜನರಿಗೆ ತೊಂದರೆ ಕೊಡುವಂತ ಒಂದು ಹುನ್ನಾರ ನಡೆಸಿದ್ದಾರೆ. ಬೆಳಗಾವಿಯಿಂದ ಗೋಮತಿನಗರ ಅಂದ್ರೆ ಉತ್ತರ ಪ್ರದೇಶಕ್ಕೆ ಹೋಗುವಂತ ಒಂದು ರೈಲು, ವಿಶೇಷ ರೈಲನ್ನ ಇವತ್ತಿಗೆ ಪ್ರಾರಂಭ ಮಾಡಿದ್ದಾರೆ. ಆ ರೈಲು ಹುಬ್ಬಳ್ಳಿಗೆ ಬಿಟ್ರೆ ನೇರವಾಗಿ ಬದಾಮಿಗೆ ನಿಲ್ಲುತ್ತೆ, ಗದಗಿಗೆ ನಿಲ್ಲೋದೇ ಇಲ್ಲ. ಗದಗ ಜಿಲ್ಲಾ ಕೇಂದ್ರ ರೀ, ಸಾವಿರಾರು ಜನರು ಅಡ್ಡಾಡುವಂತ ಜನ, ಒಂದು ದಿನದಲ್ಲಿ ಸುಮಾರು 10 ಲಕ್ಷ ರೂಪಾಯಿ ಆದಾಯ ಬರುವಂತ ಈ ಒಂದು ನಿಲ್ದಾಣದಲ್ಲಿ ರೈಲನ್ನು ತರಂಗಿಲ್ಲ ಅಂತಂದ್ರೆ ಏನು ಇದ್ರ ಉದ್ದೇಶ? ಗದಗ ಜನರಿಗೆ ಅನ್ಯಾಯ ಮಾಡುವಂತ ಉದ್ದೇಶ ಇದರಲ್ಲಿ ಅಡಗಿದೆ. ಅದು ಅಲ್ಲದೆ ಇಲ್ಲಿ ಬರ್ಬೇಕಂದ್ರೆ ಒಂದ್ ರಸ್ತೆನೂ ಇಲ್ರಿ, ಯಾವ ರಸ್ತೆನೂ ಇಲ್ಲ, ರಿಕ್ಷಾ ಇಲ್ಲ, ಬಸ್ ಇಲ್ಲ, ಬೈಕ್ ತಗೊಂಡು ಬರ್ಬೇಕಂದಂತೂ ಸರಿಯಾದಂತ ದಾರಿ ಇಲ್ಲ. ಸುತ್ತ ಹೊಡೆದು ಸುಮಾರು 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರದಿಂದ ಬರಬೇಕು. ಇಂಥ ಒಂದು ಅವ್ಯವಸ್ಥೆ ನಿಲ್ದಾಣದಲ್ಲಿ ಇವ್ರು ಯಾಕೆ ರೈಲನ್ನು ನಿಲ್ಲಿಸ್ತಾ ಇದ್ದಾರೆ ಅಂತೇಳಿ ನಾವು ಜಯ ಕರ್ನಾಟಕ ಸಂಘಟನೆಯಿಂದ ಹೋರಾಟ ಮಾಡಿ ಇವತ್ತಿಗೆ ಮನವಿಯನ್ನು ಅರ್ಪಿಸಿದ್ದೇವೆ. ರೈಲ್ವೆ ಅಧಿಕಾರಿಗಳು ಕೂಡ ಇದರ ಸಮಸ್ಯೆನ ಮನಗಂಡಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಇದನ್ನ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ರೈಲ್ವೆ ಅಧಿಕಾರಿಗಳು ಇದನ್ನ ಬಗೆಹರಿಸದೆ ಹೋದ್ರೆ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾದ್ಯಂತ ಎಲ್ಲ ಜನರ ಒಗ್ಗೂಡಿಸಿ ಇಲ್ಲೇ ರೈಲು ರೋಕೋ ಚಳವಳಿಯನ್ನು ನಾವು ಮಾಡಬೇಕಾಗಂತೇಳಿ ಈ ಮೂಲಕ ನಾವು ಎಚ್ಚರಿಕೆ ಕೂಡ ಕೊಟ್ಟಿದ್ದೀವಿ. ವೀಕ್ಷಕರೇ ನೋಡಿದ್ರಲ್ಲ, ಅವರು ಎಲ್ಲ ವಿಚಾರಗಳನ್ನು ಕೇಳಿದ್ರಲ್ಲ. ಗದಗ ಸಿಟಿ ರೈಲ್ವೆ ನಿಲ್ದಾಣಕ್ಕೆ ಇನ್ನು ಮುಂದೆ ಜೂನ್ 1ನೇ ತಾರೀಕಿಂದ ಕೆಲವು ಟ್ರೈನ್ಗಳು ಬರೋದಿಲ್ಲ, ಬೈಪಾಸ್ಗಳು ಪಾಸ್ ಆಗ್ತವೆ. ಅಲ್ಲಿ ಇಳಿದು ಬರ್ಬೇಕು ನೀವು. ಇಲ್ಲಿಂದ ಗದಗದಿಂದ 10 ಕಿಲೋಮೀಟರ್ ಇದೆ, ಸ್ಮಶಾನ ಇದೆ, ಆಟೋಗಳಿಲ್ಲ. ಆಟೋಗಳು ಹೋದ್ರೂ ನಿಮ್ಗೆ 150-200 ರೂಪಾಯಿ ಬೇಕು. ಬಹಳಷ್ಟು ತೊಂದರೆ ಆಗತ್ತೆ. ಕುಡಿಲಿಕ್ಕೆ ನೀರಿಲ್ಲ, ಸೌಲಭ್ಯಗಳಿಲ್ಲ, ಏನೇನು ವ್ಯವಸ್ಥೆ ಇಲ್ಲ, ರಸ್ತೆ ಸಂಪರ್ಕ ಇಲ್ಲ, ಜನಸಂಪರ್ಕ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ಇಂಥ ಸಂದರ್ಭದಲ್ಲಿ ಬೈಪಾಸ್ ಅಲ್ಲಿ ರೈಲ್ವೆ ನಿಲ್ಲುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಜೂನ್ 1ನೇ ತಾರೀಕಿಂದ. ಇದನ್ನ ರೈಲ್ವೆ ಹೋರಾಟಗಾರರು ಬಹಳಷ್ಟು ಇದನ್ನು ವಿರೋಧ ಮಾಡಿದ್ದಾರೆ. ಇದು ಅಪ್ರಬುದ್ಧತೆ, ಇದೇನು ತುಗಲಕ್ ಆಡಳಿತ, ಇದು ಏನ್ರಿ ಇದು? ರೈಲ್ವೆ ನಿಲ್ದಾಣ ಇಲ್ಲಿ ಮಾಡಿ 23 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ರೈಲ್ವೆ ನಿಲ್ದಾಣ ಮಾಡಿ ಗದಗದಿಂದ 10 ಕಿಲೋಮೀಟರ್ ದೂರ ಜನನ್ನ ಇಳಿಸಿ ಹೋಗ್ತಿರಂದ್ರೆ ಏನು ಅರ್ಥ ಇದು? ನೋಡ್ರಿ, ಇದನ್ನು ಶಿಫ್ಟ್ ಮಾಡ್ತಾರೆ ಈಗ ಟ್ರೈನ್ಗಳು. ಯಾವ್ಯಾವ ಹುಬ್ಬಳ್ಳಿ ವಿಜಾಪುರ, ಹುಬ್ಬಳ್ಳಿ ಸೊಲ್ಲಾಪುರ, ಗದಗ ಬೈಪಾಸ್, ಇಲ್ಲಿ ಕೆಲವೊಂದಿಷ್ಟು ಅದಾವ, ಅವು ಹೋಗ್ತಾವು. ಆಮೇಲೆ ಅಮೃತ ಭಾರತ ಸ್ಟೇಷನ್ ಯೋಜನೆ ಅಡಿ 23 ಕೋಟಿ ರೂಪಾಯಲ್ಲಿ ನವೀಕರಣ ಮಾಡ್ತಾ ಇದ್ದಾರೆ ನಿಲ್ದಾಣ. ಈ ಸ್ಟೇಷನ್ ಹೆಂಗಿದೆ ಅಂದ್ರೆ 142 ವರ್ಷದ ಇತಿಹಾಸ ಇದೆ. ಇದು ಗದಗ ಜಂಕ್ಷನ್ ಇದ್ದು 142 ವರ್ಷದ ಇತಿಹಾಸ ಇದೆ. ಅದ್ರ ಜೊತೆಗೆ ವರ್ಷಕ್ಕೆ ಹೆಚ್ಚು ಕಡಿಮೆ 15-20 ಕೋಟಿ ರೂಪಾಯಿ ಇನ್ಕಮ್ ಆಗತ್ತೆ ಅಂದ್ರೆ ಅಲ್ಲಿ ಟ್ರಾನ್ಸಾಕ್ಷನ್. ಮತ್ತೆ 2.5 ಮಿಲಿಯನ್ ಜನ ಪ್ರಯಾಣಿಕರು ಪ್ರಯಾಣ ಮಾಡ್ತಾ ಇದ್ದಾರೆ. ಇಷ್ಟು ಒಂದು ಅದ್ಭುತವಾಗಿರ್ತಕ್ಕಂಥ ಈ ಸೌತ್ ವೆಸ್ಟರ್ನ್ ರೈಲ್ವೆ, SWR ಅಂತ ಹೇಳ್ತೀವಿ, ಈ ಸೌತ್ ವೆಸ್ಟರ್ನ್ ರೈಲ್ವೇದಲ್ಲಿ ಈ ರೀತಿ ಒಂದು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಸಂಬಂಧಪಟ್ಟ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಸಚಿವರು ಇದು ಕೇಂದ್ರ ಸರ್ಕಾರಕ್ಕೆ ಬರೆಯುವಂತ ಕೆಲಸ ಆಗ್ಬೇಕು, ಇದನ್ನು ತಡೆಯುವಂತ ಕೆಲಸ ಆಗ್ಬೇಕು. ಈಗ ಅಲ್ಲಿ ನೋಡಿ, KSRTC ಬಸ್ ಸಿಕ್ಕಾಪಟ್ಟಿ ರೇಟ್ ಇದೆ, ಜನರಿಗೆ ದೊಡ್ಡ ರೇಟ್ ಇದೆ. ಇದು ಬಹಳಷ್ಟು ಚೀಪೆಸ್ಟ್ ರೈಲ್ವೆ. ಇಂಥ ರೈಲ್ವೆನ ಈಗ ಅಲ್ಲಿ ಹೋಗ್ಬಿಟ್ರೆ ಬಸ್ಗಿಂತ ಹೆಚ್ಚಿಗೆ ರೇಟ್ ಆಗುತ್ತೆ. ಅಲ್ಲಿ ಬೈಪಾಸ್ ಒಳಗೆ ಇಳಿಸ್ಬಿಡ್ತಾರಲ್ಲಿ. ನಿಮಗಲ್ಲಿ ಏನು ಸಂಪರ್ಕ ಇದೆ? ಆಟೋ ಸಿಗ್ತಾವ? ಅಲ್ಲಿ ಒಂದು ಊಟ ಸಿಗತ್ತಾ? ನೀರು ಏನು ವ್ಯವಸ್ಥೆ ಇತ್ತಾ? ಏನಿಲ್ಲ. ಸ್ಮಶಾನ ಅದು. ಇನ್ನು ಮತ್ತೆ ಅಲ್ಲಿ ROB ಆಗಿಲ್ಲ, ಅಂದ್ರೆ ರೈಲ್ವೆ ಓವರ್ ಬ್ರಿಡ್ಜ್ ಆಗಿಲ್ಲ. ರೈಲ್ವೆ ಓವರ್ ಬ್ರಿಡ್ಜ್ ಆಗಬೇಕಾ? ಅದು ಆಗಿಲ್ಲ. ಈಗಾಗಲೇ ಇದನ್ನ ಒಟ್ಟು ಅಲ್ಲಿ ಬೈಪಾಸ್, ಗದಗ ಬೈಪಾಸ್ ಮಾಡಿದಾರ ಅಂತೇಳಿ ಕೂಡಲೇ ನಿಲ್ಲಿಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೂನ್ 1ನೇ ತಾರೀಕಿಂದ ಇವೆಲ್ಲ ಮಾಡ್ತಾರೆ. ಮತ್ತೆ ಹುಬ್ಬಳ್ಳಿ ಬಾಗಲಕೋಟೆ, ಹುಬ್ಬಳ್ಳಿ ಪ್ಯಾಸೆಂಜರು ಇವೆಲ್ಲ ನಿಲ್ತಾರೆ. ಸಮಸ್ಯೆಗಳು 108 ಆಗ್ತವೆ. ಇದರಿಂದ ಜನರಿಗೆ ಇದು ಒಂಥರ ಈ ರೈಲ್ವೆ ಇದ್ದು ಇಲ್ದಂಗೆ ಗದಗಿಗೆ ಆಗತ್ತೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ ಚಿಂತನೆ ಮಾಡಬೇಕು. ಇದರ ಬಗ್ಗೆ ಸರ್ಕಾರದ ಗಮನಕ್ಕೆ ತರಬೇಕು, ಕೇಂದ್ರ ಆಡಳಿತದ ಗಮನಕ್ಕೆ ತರಬೇಕು, ರಾಜ್ಯ ರೈಲ್ವೆ ಸಚಿವರು ಇದ್ರ ಬಗ್ಗೆ ಗಮನ ತಗೊಳ್ಬೇಕು, ರೈಲ್ವೆ ಸಚಿವರು ಗಮನ ತಗೊಳ್ಬೇಕು ಕೇಂದ್ರದ್ದು,
ಮತ್ತು ಕರ್ನಾಟಕ ಸರ್ಕಾರ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು, ರೈಲ್ವೆ ಆಡಳಿತ ಮಂಡಳಿ, ರೈಲ್ವೆ ಸಮಿತಿ, ಮತ್ತು ಕೇಂದ್ರದೊಳಗಿರುವಂಥ ಈ ಪ್ರಹ್ಲಾದ್ ಜೋಶಿ ಅವರು, ಸಂಸದರು, ಆ ಭಾಗ, ಈ ಭಾಗದ ಸಂಸದರು ಎಲ್ಲರೂ, ರೈಲ್ವೆ ಅಂದ್ರೆ ಏನು? ಗೂಡ್ಸ್ ಗಾಡಿ ನಿಲ್ಲಿ ಹೋಗಲಿ, ಬೈಪಾಸ್ ಆಗಲಿ, ಅದು ಒಂದು ಒಳ್ಳೆಯದು. ಈ ಪ್ಯಾಸೆಂಜರ್ ಬಾಗಲಕೋಟೆಗೆ ಹೋಗುವಂಥದ್ದು, ಬಿಜಾಪುರಕ್ಕೆ ಹೋಗುವಂಥದ್ದು, ಹುಬ್ಳಿ ಪ್ಯಾಸೆಂಜರ್ ಬರುವಂಥದ್ದು, ನೀವು ಬೈಪಾಸ್ನಲ್ಲಿ ಇಳಿಸಿ ಹೋಗ್ತೀರಂದ್ರೆ ಏನು ಅರ್ಥ ನಿಮಗೆ? ಅಲ್ಲಿ ಬೈಪಾಸ್ ಮಾಡ್ತಾ ಇದ್ರಿ, ಇಲ್ಲಿ ನೀವು ರೈಲ್ವೆ ನಿಲ್ದಾಣವನ್ನು ನವೀಕರಣ ಮಾಡ್ತಾ ಇದ್ರಿ. ಏನು ಅರ್ಥ? ಅನರ್ಥ ಆಡಳಿತ ಅಲ್ಲ ಇದು? ಮೀನಿಂಗ್ಲೆಸ್ ಇದು. ಇಂಥ ಅಡ್ಮಿನಿಸ್ಟ್ರೇಷನ್ ಬೇಕಾ ನಮಗೆ? ಇದಕ್ಕೇನು ಅರ್ಥ? ಇಲ್ಲಿ ಯಾರು ಅದನ್ನು ಏನು ಸ್ವಲ್ಪ ಪ್ರಬುದ್ಧತೆ ಇಲ್ಲ ಅಧಿಕಾರಿಗಳಿಗೆ. ಏನು ಆಗಬಹುದು ಪ್ರಯಾಣಿಕರಿಗೆ, ಎಷ್ಟು ತೊಂದರೆ ಆಗ್ಬೋದು? ಮತ್ತು ಇದು ರೈಲ್ವೆ ಜಂಕ್ಷನ್ನು 142 ವರ್ಷದ ಇತಿಹಾಸ ಇರುವಂಥದ್ದು. ಜೊತೆಗೆ ಇದರ ನಂಬಿಕೊಂಡಿರುವಂಥ ವ್ಯಾಪಾರಸ್ಥರು, ವಾಣಿಜ್ಯಕ್ಕೆ ಎಷ್ಟು ಪೆಟ್ಟು ಬೀಳುತ್ತೆ? ರೈಲ್ವೆ ಇನ್ಕಮ್ ಎಷ್ಟು ಕಡಿಮೆ ಆಗುತ್ತೆ? ತೊಂದರೆ ಎಷ್ಟಾಗುತ್ತೆ ಪ್ರಯಾಣಿಕರಿಗೆ, ವಯೋವೃದ್ಧರಿಗೆ, ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ, ನೌಕರದಾರಿಗೆ ಎಷ್ಟು ತೊಂದರೆ ಇದು? ಪಾಸ್ ತೆಗೆಯುವಂಥವ್ರಿಗೆ ಎಷ್ಟು ತೊಂದರೆ ಆಗುತ್ತೆ ಇದು? ಸೊ ಇದಾದರೂ ಗಮನಕ್ಕೆ ಬರಬೇಕಾ ಬೇಡ ರೈಲ್ವೆ ಇಲಾಖೆಯವರಿಗೆ? ಅಟ್ಲೀಸ್ಟ್ ಕಲ್ಪನೆ ಬೇಕಾ ಇದರಿಂದ ಏನಾಗುತ್ತೆ? ಇದು ಹೆಂಗೆ ಗೊತ್ತಾ? ನೀವು ಬೆಂಗಳೂರಿಗೆ ಹೋಗುವಾಗ ಯಲಹಂಕ, ಮೆಜೆಸ್ಟಿಕ್ಕು, ಆಮೇಲೆ ಕೇಂದ್ರ ರೈಲ್ವೆ ನಿಲ್ದಾಣ ಹಿಂಗಿದು, 1ನೇ ರೈಲ್ವೆ ನಿಲ್ದಾಣ, 2ನೇ ರೈಲ್ವೆ ನಿಲ್ದಾಣ ಹಿಂಗಿದು. ಈ ರೀತಿ ಮಾಡ್ತಾ ಇದ್ದಾರೆ ಈ ಗದಗ. ಅದು ಬೈಪಾಸ್ ಮಾಡ್ತಾ ಇದ್ದಾರೆ, ಹಂಗಿಂದ ಹಂಗೆ ಹೋಗ್ಬಿಡ್ತಾವೆ, ಹಿಂಗಿಂದ ಹಿಂಗೆ ಹೋಗ್ಬಿಡ್ತಾವೆ. ಹುಬ್ಳಿಯಿಂದ ಆ ಕಡೆ ಹೋಗೋದು, ಅಲ್ಲೇ ಬೈಪಾಸು, ಆ ಬಾಗಲಕೋಟೆ, ಸೊಲ್ಲಾಪುರ, ಅಲ್ಲಿಂದ ಬರೋದು, ಹಾಗೆ ಹೋಗ್ತಾವೆ. ಸೊ ಇದನ್ನ ಸರ್ಕಾರ ಗಮನ ಹರಿಸಬೇಕು ಕೂಡಲೇ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಬೇಕು, ಇದನ್ನ ರಾಜ್ಯ ಸರ್ಕಾರನು ಗಮನಿಸಬೇಕು, ಕೇಂದ್ರನು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಈ ಎರಡೂ ಕಡೆ ಏನು ಈ ಭಾಗದ ಸಂಸತ್ ಸದಸ್ಯರು ಮತ್ತು ಹುಬ್ಳಿ ಧಾರವಾಡಕ್ಕೆ ಸಂಬಂಧಪಟ್ಟಂತ ಸಂಸದರು, ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕಿದು. ಅಲ್ರಿ, ನೀವು ಕೇಂದ್ರದ ನಿಲ್ದಾಣವನ್ನು ಅತ್ಯಂತ 23 ಕೋಟಿ ಒಳಗೆ ದೊಡ್ಡ ವ್ಯವಸ್ಥಿತವಾದ ನಿಲ್ದಾಣ ಮಾಡಿ ಅಲ್ಲಿ ಒಣ ಟಣ ಸ್ಮಶಾನ ಅದು ಏನಿಲ್ಲ. ಅಲ್ಲಿ ಬೈಪಾಸ್ ಹತ್ರ ಇಳಿಸಿ ಹೋಗ್ತೀನಿ ಜೂನ್ 1ನೇ ತಾರೀಕು ಅಂದ್ರೆ ಅರ್ಥ ಐತಿಲ್ಲ ನಿಮಗೆ? ಆ ಜನರಿಗೆ ತೊಂದರೆ ಆಗೋದು ಖಬರ್ಗೇಡ ಅದಿರಿ ನೀವು, ಗೊತ್ತಾಗೋದಿಲ್ಲ. ಅದರಿಂದ ಏನು ಪ್ರಯಾಣಿಕರಿಗೆ ಒಳ್ಳೆ ಸುಖಕರ ಪ್ರಯಾಣ ಅಂತ ಬರೀತೀರಿ, ಮತ್ತೆ ನೀವು ಮೇಲೆ ಸುಖಕರ ಪ್ರಯಾಣವಾಗಲಿ, ಸುಖಕರ ಪ್ರಯಾಣ ಸಾಗಲಿ, ನಿಮ್ಮ ಪ್ರಯಾಣ ಸುಖಕರವಾಗಲಿ ಅಂತೀರಿ. ಏನು ಸುಖ ಅದು? ಸುಡುಗಾಡಗಟ್ಟಿಗೆ ಹಾಕೋದು, ಸ್ಮಶಾನ ಅದು, ಗದಗ ಬೈಪಾಸು. ಅವರೆಲ್ಲ ಈಗ ಹೋರಾಟಗಾರ ನಿಮ್ಗೆ ಆಗ್ರಹ ಮಾಡಿದ್ರೆ ಗೊತ್ತಾಗತ್ತಾ? ಇದನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ್ಲಿ ಇದಕ್ಕೆ ನೀವು ಮೇಲಾಧಿಕಾರಿಗಳ ಗಮನಕ್ಕೆ ತರ್ರಿ. ಅಲ್ಲಿ ಆ ಗದಗ ಬೈಪಾಸ್ ಮಾಡಲೇಬೇಡ, ಅಲ್ಲಿ ಓನ್ಲಿ ಗೂಡ್ಸ್ ಗಾಡಿ ಅಷ್ಟೇ. ಇದು ಯಥಾಸ್ಥಿತಿ ಇರಬೇಕು. ಇದು ಹಾರ್ಟ್ ಆಫ್ ದ ಸಿಟಿ ಇದೆ, ಗದಗ ರೈಲ್ವೆ ಹಾರ್ಟ್ ಆಫ್ ದ ಸಿಟಿ ಇದೆ, ಎಲ್ರಿಗೂ ಅನುಕೂಲವಾಗಿದೆ. ಮತ್ತೆ ಹೊಸ ರೀತಿಯಲ್ಲಿ ನೀವು ಬದಲಾವಣೆ ಮಾಡ್ತಾ ಇದ್ರಿ. 23 ಕೋಟಿಯಲ್ಲಿ ಪ್ರಯಾಣಿಕರಿಗೆ ಬಹಳಷ್ಟು ಅನುಕೂಲವಾಗತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ರಿ. ಇಂಥ ಸಂದರ್ಭದೊಳಗೆ ನೀವು ಇಲ್ಲಿ ವ್ಯವಸ್ಥೆ ಮಾಡೋದು, ಅಲ್ಲಿ ಏನು ಅವ್ಯವಸ್ಥೆ ಇರುವಂತಲ್ಲಿ ನಿಲ್ಲಿಸೋದಂದ್ರೆ ಏನು ಆಡಳಿತ ರೀ ನಿಮ್ದು? ಇದು ಎಂತ ಆಡಳಿತ ಅಂತೀನಿ ನೀಗ? ಇದು ತುಘಲಕ್ ಆಡಳಿತಕ್ಕಿಂತ ಅತ್ತಲ್ಲ ಇದು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾಮನ್ ಸೆನ್ಸ್ ಬೇಡ? ಪ್ರಯಾಣಿಕರಿಗೆ ತೊಂದರೆ ಆಗತ್ತ ಅನ್ನೋದು ಅಷ್ಟು ತಿಳುವಳಿಕೆ ಇಲ್ವಾ ನಿಮಗೆ? ಇದಕ್ಕೆ ಈ ಬಗ್ಗೆ ಎಚ್ಚೆತ್ತುಕೊಂಡು ಎಲ್ಲರೂ ಸಂಬಂಧಪಟ್ಟ ಇಲ್ಲಿ ಸಚಿವರು, ಶಾಸಕರು, ಸಂಸದರು, ರೈಲ್ವೆ ಮಂಡಳಿ, ರೈಲ್ವೆ ಸಮಿತಿಗಳು, ಹೋರಾಟಗಾರರು ಮತ್ತೆ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕೂಡಲೇ ಇದ್ರ ಬಗ್ಗೆ ಚರ್ಚೆ ಮಾಡಿ ಈ ಜೂನ್ 1ನೇ ತಾರೀಕಿಂದ ರೈಲ್ವೆಗಳು ನಿಲ್ಲಿಸ್ತಕ್ಕಂಥದ್ದು, ನಿಲುಗಡೆ ಆಗುವಂಥದ್ದು ಗದಗ ಬೈಪಾಸ್ಗಳಲ್ಲಿ ಅದ್ರಾಗ ಏನು ಪ್ರಯಾಣಿಕರು ಇರುವಂಥದ್ದು, ನೀವು ಗೂಡ್ಸ್ ಗಾಡಿ ನಿಲ್ಲಿಸಿ ಕೂಡಲೇ ಇದನ್ನ ಕೈ ಬಿಡಬೇಕು. ಪ್ರಯಾಣಿಕರ ರೈಲ್ವೆ ನಿಲ್ಲಿಸುವಂಥದ್ದು ಇಲ್ಲಿ ನಿಲ್ಲಿಸಲೇಬೇಡಿ, ಸದಾ ಇಲ್ಲೇ ಬರಲಿ, ಇಲ್ಲೇ ಇರಲಿ. ಗದಗ ಸಿಟಿ ಒಳಗೆ ಇರುವಂಥ ರೈಲ್ವೆ ಅದನ್ನು ಎಷ್ಟು ಪುಟ್ಟ ಇದು ಮಾಡಿರಿ, ಗಾರ್ಡನ್ ಮಾಡಿರಿ, ಎಷ್ಟು ಅದ್ಭುತವಾದಂಥ ರೈಲ್ವೆ ನಿಲ್ದಾಣ ಆಗಿದೆ, ಎಷ್ಟು ಖುಷಿ ಪಡುವಂಥದ್ದು. ಇಂಥ ಸಂದರ್ಭದಲ್ಲಿ ಅಲ್ಲಿ ಅವ್ಯವಸ್ಥೆ ಇರುವಂಥದ್ದು, ಸ್ಮಶಾನ ಇರುವಂಥದ್ದು, ಸುಡುಗಾಡುಗಟ್ಟಿ ಇರುವಂಥದ್ದು, ಯಾವುದೇ ಸೌಲಭ್ಯಗಳು ಇರದೇ ಇರುವಂಥದ್ದು, ನೀವು ಅಲ್ಲಿ ಹೋಗಿ ಇಳಿಸಿದ್ರೆ ಪ್ರಯಾಣಿಕರಿಗೆ ಮುಚ್ಚೀತು ಅಂತಾರೋ, ನಿಮ್ಮ ಆಡಳಿತಕ್ಕೆ ನಾಚಿಕೆ ಬರ್ತಾ ಇಲ್ಲ ಅಂತಾರೋ, ಏನಂತಾರೆ? ಕೂಡಲೇ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕೆಲ್ಲರೂ. ಮತ್ತು ಗದಗ ಜನರು, ವಾಣಿಜ್ಯಿಕವಾಗಿರುವಂಥವ್ರು, ವ್ಯವಹಾರಸ್ಥರು, ವ್ಯಾಪಾರಸ್ಥರು ಉಗ್ರ ಹೋರಾಟ ಮಾಡುವಂಥ ಪರಿಸ್ಥಿತಿ ಮಾಡ್ತಾರೆ. ಯಾಕಂದ್ರೆ ಎಸೆನ್ಷಿಯಲ್ ಅದು ರೈಲ್ವೆ. KSRTC ಬಸ್ ಸಿಕ್ಕಾಪಟ್ಟೆ ರೇಟ್ ಆಗಿದೆ, ಜನ ಹೋಗೋಕೆ ತೊಂದರೆ ಆಗಿದೆ. ಸೊ ಈ ಅನಿವಾರ್ಯ ರೈಲ್ವೆ ಬೇಕು ಈ ಭಾಗದಲ್ಲಿ. ರೈಲ್ವೆಗೆ ಹೆಚ್ಚು ಬೇಡಿಕೆ ಇದೆ ಇಲ್ಲಿ. ಸೊ ಹಾಗಾಗಿ ಕೂಡಲೇ ಈ ಪ್ಯಾಸೆಂಜರ್ ಅಥವಾ ಪ್ರಯಾಣಿಕರಿರುವಂಥ ರೈಲ್ವೆಗಳನ್ನು ಗದಗ ಬೈಪಾಸ್
ಅಲ್ಲಿ ನಿಲ್ಲುವಂತಹದ್ದನ್ನ ನಿಲುಗಡೆ ಮಾಡುವಂತ ಯೋಜನೆಯನ್ನ ಕೈ ಬಿಡಬೇಕು. ಇಲ್ಲೇ ಬರಬೇಕು, ಇಲ್ಲಿಂದಲೇ ಹೋಗಬೇಕು. ಭಾಳ ಅಂದ್ರೆ 2-3 ಅಥವಾ ನಿಮಗೆ ಇಂಜಿನ್ ಚೇಂಜ್ ಮಾಡ್ಲಿಕ್ಕೆ ಒಂದು 10 ನಿಮಿಷ ಟೈಮ್ ತಗೋತಾರೆ. ಅದನ್ನ ಬಿಟ್ಟು ಏನಿದೆ ಅಲ್ಲಿ? ಸೊ ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು ಎಲ್ಲರೂ. ಇಲ್ಲಿಂದ್ರೆ ಉಗ್ರ ಹೋರಾಟವನ್ನು ಎದುರಿಸಬೇಕಾಗತ್ತೆ, ಬಹಳಷ್ಟು ಅನಾಹುತಕಾರಿಯಾದಂಥ ವ್ಯವಸ್ಥೆ ಆಗತ್ತೆ. ಸೊ ಪ್ರಯಾಣಿಕರ ಸುಖವನ್ನು ಬಯಸೋದಾದ್ರೆ ನೀವು ಗದಗ ರೈಲ್ವೆ ನಿಲ್ದಾಣಕ್ಕೆ ಎಲ್ಲ ಪ್ರಯಾಣಿಕರ ಟ್ರೈನ್ಗಳು ನಿಲ್ಲಬೇಕು, ಇಲ್ಲೇ ನಿಲ್ಲಬೇಕು. ಆಮೇಲೆ ಮುಂದೆ ಚಲಾವಣೆ ಆಗಬೇಕು. ಇನ್ನು ನಿಲ್ಲಿಸೋದೇ ಆದರೆ ಗದಗ ಬೈಪಾಸು ಅಲ್ಲಿ ನೀವು ಗೂಡ್ಸ್ ಗಾಡಿಗಳನ್ನು ನಿಲ್ಲಿಸಲಿಕ್ಕೆ ಎಲ್ಲರೂ ಒಪ್ಪಿಕೊಳ್ಳುವಂಥ ಒಂದು ವ್ಯವಸ್ಥೆ ಆಗತ್ತೆ. ಸೊ ಈ ಬಗ್ಗೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕು. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ. ನಿಮ್ಮ ಅನಂತ್, ನಮಸ್ಕಾರ.